ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಸಿ, there is only 3 days for the HK people and 1 month for RPC candidates. Exam is very near, right? Just 1 month left for the exam, right? And this is the most crucial phase. So remember one thing, you should be very careful about last 1 month. Okay, so ಇಲ್ಲಿ ನೀವು any new thing you should definitely avoid that. ಹೊಸದು ಕಂಪೈಲ್ ಮಾಡಕ್ಕೆ ಹೋಗ್ಬೇಡಿ. ವಾಟ್ ಯು ಮೀನ್ ಬೈ ದಟ್? ಓವರ್ಲೋಡಿಂಗ್, ಇನ್ಫಾರ್ಮೇಶನ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಡಿಜಿಟಲ್ ಎರಾ ಯು ವಿಲ್ ಗೆಟ್ ಎನ್ ಆಫ್ ನಂಬರ್ ಆಫ್ PDFs, ರೈಟ್? ಮೊದಲಂದ್ರೆ ಬುಕ್ಸ್ ಬರ್ತಿತ್ತು, ರೈಟ್? ಆಗ ಓನ್ಲಿ 1 book 2 books ಸಿಕ್ತಿತ್ತು. ಸೊ ನಾವು ಅದನ್ನೇ ರಿವೈಸನ್ ಮಾಡ್ತಿದ್ವಿ. ಬಟ್ ಈಗ ಏನಾಗಿದೆ, ದೇರ್ ಆರ್ ಎನ್ ನಂಬರ್ ಆಫ್ PDFs, ಎನ್ ನಂಬರ್ ಆಫ್ ಬುಕ್ಸ್. ಸೊ ಹೀಗಾಗಿರೋದ್ರಿಂದ ವಿ ಆರ್ ಕನ್ಫ್ಯೂಸಿಂಗ್, ವೆರಿ ಮಚ್ ಕನ್ಫ್ಯೂಸಿಂಗ್ ಅಬೌಟ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ನಾಟ್. So please avoid that. Focus on important topics. Last month alli this is what helps you in clearing the exam. Okay, so I already told you in my previous videos, IAS exam, KAS exam, NABARD ಆಗಿರಬಹುದು, IFCO, I cleared all the exams of prelim stage. ಪ್ರತಿಯೊಂದು ಎಕ್ಸಾಮು ಕ್ಲಿಯರ್ ಮಾಡಿದ್ದೀನಿ. So with my experience, see, I am not exaggerating here, I am telling the reality. ಓಕೆ, ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಫೋಕಸ್ ಮಾಡಬೇಕಾಗುತ್ತೆ. ವಾಟ್ ಯು ಮೀನ್ ಬೈ ದಟ್? ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಪಾಲಿಶ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ನಾಟ್. ಸೊ ಇನ್ ದಟ್ ಕೇಸ್ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ ಯು. ಓಕೆ, ದಿಸ್ ಈಸ್ ದ ಸ್ಟ್ರಾಟಜಿ ವಿಡಿಯೋ, ರೈಟ್? ಸಿ, ಈ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಯು ಶುಡ್ ಹ್ಯಾವ್ 3 ವೆಪನ್ಸ್. ಸೊ ವಾಟ್ ಯು ಮೀನ್ ಬೈ ವೆಪನ್ಸ್? ನಿಮ್ಮ ಪ್ರಿಪರೇಷನ್ ಅಲ್ಲಿ ದಿಸ್ ಇಸ್ ದ ಬ್ಯಾಟರ್ ಸ್ಟೇಜ್, ರೈಟ್? ಸೊ ನಾವೀಗ ಯುದ್ಧಕ್ಕೆ ಹೋಗ್ತಿದ್ವಿ, ಲೈಕ್ ಯಾವ ಎಕ್ಸಾಮ್ ಬರೆಯಲಿಕ್ಕೆ ನಮ್ಮಲ್ಲಿ ಯುದ್ಧ ಆಗ್ತಿದೆ. ಸೊ ಇಲ್ಲಿ ನಿಮ್ಮ 3 ವೆಪನ್ಸ್ ಏನಿರಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಇಟ್ ಡೌನ್. ಎಸ್, DCR ಅಂತ. ಪ್ಲೀಸ್ ಆಲ್ವೇಸ್ ಕೀಪ್ ಇನ್ ಮೈಂಡ್ ದಿಸ್ DCR ಪ್ರಿನ್ಸಿಪಲ್. ಡಿ ಅಂತಂದ್ರೆ ಡಿಸಿಪ್ಲಿನ್. ಯು ಶುಡ್ ಬಿ ಸ್ಟ್ರಿಕ್ಟ್ ರೊಟೀನ್ ಇರಬೇಕು ಯಾವಾಗ್ಲೂ, ರೈಟ್? ಯಾವಾಗ್ಲೂ ಅಂದ್ರೆ ಈ ಲಾಸ್ಟ್ 1 month ಅಲ್ಲಿ ಸೇ ನೋ ಟು ಎನಿ ಫೆಸ್ಟಿವಲ್ಸ್, ಓಕೆ, ಎನಿ ಪಾರ್ಟೀಸ್. ಸೊ ಈ ಪಾರ್ಟೀಸು ಪ್ರತಿ ವರ್ಷ ಬರುತ್ತೆ, ಬಟ್ ಎಕ್ಸಾಮ್ ನಿಮಗೆ ಓನ್ಲಿ 8 ವರ್ಷ ಆದ್ಮೇಲೆ ಬರ್ತಿರೋದು. ಸೊ ಹಾಗಾಗಿ ಪ್ಲೀಸ್ ಅವಾಯ್ಡ್. 1 month ನೀವು ಅವಾಯ್ಡ್ ಮಾಡೋದ್ರಿಂದ ಏನೂ ಮಿಸ್ ಆಗಲ್ಲ. ಓಕೆ, ಒಂದ್ಸರಿ ನೀವು ಯಾವ ಆಗಿದ್ದೀರಿ ಅಂತಂದ್ರೆ ಎವ್ರಿ ವಿನ್ ವಿಲ್ ಕಮ್ ಬ್ಯಾಕ್ ಟು ಯು, ರೈಟ್? ಸೊ ಬಿ ಡಿಸಿಪ್ಲಿನ್ ಎವ್ರಿ ಡೇ, ದೆನ್ ಬಿ ಕನ್ಸಿಸ್ಟೆಂಟ್ ಅಂಡ್ ಕಾನ್ಫಿಡೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸಿ, ನೀವು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ ಅಂತಂದ್ರೆ ಹಾಫ್ ಆಫ್ ದ ಬ್ಯಾಟಲ್ ಈಸ್ ಓನ್. ತುಂಬಾ ಫೇಮಸ್ ಪರ್ಸನಾಲಿಟೀಸ್ ಈ ಮಾತನ್ನು ಹೇಳ್ತಾರೆ. ಹ್ಯಾವ್ ದ ಕಾನ್ಫಿಡೆನ್ಸ್, ರೈಟ್? ಇಲ್ಲಿ ಕಾಂಪಿಟೇಷನ್ ನಿನಗೆ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ಇಟ್ ಈಸ್ ಕಾಂಪಿಟೇಷನ್ ವಿತ್ ಇನ್ ಯು. ವಾಟ್ ಡು ಮೀನ್ ಬೈ ದಟ್ ಅಂದ್ರೆ, ನಿಮ್ಮ ಪ್ರಿಪರೇಷನ್ ಲೆವೆಲ್ನ ಯು ಕುನ್ ಕಂಪೇರ್ ವಿತ್ ಯುವರ್ ಪ್ರೀವಿಯಸ್ ಡೇ. ಸೊ ಲಾಸ್ಟ್ ಡೇ ನೀವು ನಿನ್ನೆ ಏನು ಓದಿದ್ರಿ ಅದಕ್ಕಿಂತ ಇವತ್ತು ಏನು ಇಂಪ್ರೂವ್ಮೆಂಟ್ ಕಾಣ್ತಿದೆ. ವಾಟ್ ಈಸ್ ದ ಇಂಪ್ರೂವ್ಮೆಂಟ್ಸ್ ಯು ಹ್ಯಾವ್ ಡನ್ ಕಂಪೇರ್ ಟು ಎಸ್ಟರ್ಡೇ. ಸೊ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ಗಾಟ್ ಇಟ್? ದೆನ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರಿವಿಷನ್. ಸಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಕಾಂಟ್ ಏಬಲ್ ಟು ರಿವೈಸ್ ದ ಬುಕ್ ಫಾರ್ 3 to 4 times, ಆ ಬುಕ್ನ ಈ ಟೈಮಲ್ಲಿ ಓದಕ್ಕೆ ಹೋಗ್ಬೇಡಿ. ಯಾಕಿದೆ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಅವರ್ ಬ್ರೈನ್. ನಮ್ಮ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು 3 to 4 times ಓದಿದಾಗ ಮಾತ್ರ ಇಟ್ ಶುಡ್ ಬಿ ರಿಮೆಂಬರ್ಡ್ ಇನ್ ಅವರ್ ಬ್ರೈನ್. ಸೊ ಹಾಗಾಗಿ ಲೀಸ್ಟ್ ಪಾಸಿಬಲ್ ಕೇಸ್ 2 times ಆದರೂ ನೀವು ರಿವಿಷನ್ ಮಾಡಲೇಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೋ ಫಾರ್ ದ ಎಕ್ಸಾಮ್, ರೈಟ್? ಸೊ ರಿವೈಸ್ ದ ಮೆಟೀರಿಯಲ್ ಯು ಹ್ಯಾವ್. ಎನಿವೇ ಇಫ್ ಯು ಆರ್ ಇನ್ವೈಸ್ ಸ್ಟೂಡೆಂಟ್, ನಿಮಗೆ ಎಲ್ಲ ಮೆಟೀರಿಯಲ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಟೆಸ್ಟ್ ಸೀರೀಸ್, ನೋಟ್ಸ್ ಆಗಿರ್ಬೋದು, ಅಂಡ್ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ, ರೈಟ್? ಸೊ ಗೋ ಥ್ರೂ ದಟ್ ಒನ್ಸ್ ಅಗೇನ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದನ್ ಕಲೆಕ್ಟಿಂಗ್ ದ ನ್ಯೂ ಮೆಟೀರಿಯಲ್. ಗಾಟ್ ಇಟ್? ಫೈನ್. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಸೊ ಟಾಪಿಕ್ ಹಿಯರ್ ಈಸ್ ಎಂಟಮಾಲಜಿ. 20 high yielding topics. ಸೊ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದಿರಿ. ಸೊ ಬಿ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಆಫ್ ಯೂಟ್ಯೂಬ್. ಸೊ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಕೊಡಿ. ಇಫ್ ಯು ಫೌಂಡ್ ಇಟ್ ಈಸ್ ಹೆಲ್ಪ್ಫುಲ್, ಜಸ್ಟ್ ಗಿವ್ 1 like ಆರ್ 1 comment ಅಲ್ಲಿ ಜಸ್ಟ್ ಅಪ್ರಿಷಿಯೇಷನ್ ನೋಡಿದೀವಿ ಅಂತ ವಿ ಆರ್ ವೆರಿ ಮಚ್ ಹ್ಯಾಪಿ, ರೈಟ್? ವಿ ಆರ್ ನಾಟ್ ಕಾಸ್ಟಿಂಗ್ ಎನಿಥಿಂಗ್ ನ್ಯೂ, ರೈಟ್? ಸೊ ಎಲ್ಲ ಫ್ರೀಯಾಗಿ ಕೊಡ್ತಿದ್ವಿ. ಜಸ್ಟ್ ಒಂದು ಕಾಮೆಂಟ್ ಮೆನ್ಷನ್ ಮಾಡಿದ್ವಿ ಅಂದ್ರೆ ವಿ ಆರ್ ವೆರಿ ಮಚ್ ಹ್ಯಾಪಿ ಅಂಡ್ ಇಟ್ ಎಂಕರೇಜಸ್ ಟು ಡೂ ಮೋರ್ ವಿಡಿಯೋಸ್ ಲೈಕ್ ದಟ್. ಓಕೆ, ಸೊ ದಟ್ಸ್ ವೈ ಅಟ್ ಲೀಸ್ಟ್ ಮೆನ್ಷನ್ ಯುವರ್ ಸಬ್ಜೆಕ್ಟ್ ನೇಮ್, ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದಾಗ್ತಿದೆ ಅಂತ. ದ ಪರ್ಪಸ್ ಈಸ್ ವೆರಿ ಸಿಂಪಲ್.
ಇದು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು. ಸೊ ಹಾಗಾಗಿ ನಮಗೆ ನಿಮ್ಗೆ ಹೆಲ್ಪ್ ಆಯ್ತಾ ಇಲ್ಲ ಅಂತ ಗೊತ್ತಾಗೋದು ಮೀಡಿಯಂ ಕಾಮೆಂಟ್, ದಟ್ ಈಸ್ ಚಾಟ್ ಸೆಕ್ಷನ್. ಸೊ ಪ್ಲೀಸ್ ಮೆನ್ಷನ್ ದ ಕಾಮೆಂಟ್ ಸೆಕ್ಷನ್, ಚಾಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ವಿಚ್ ಸಬ್ಜೆಕ್ಟ್ ಯು ವಾಂಟ್ ನೆಕ್ಸ್ಟ್. ಜಸ್ಟ್ ಸಬ್ಜೆಕ್ಟ್ ಮೆನ್ಷನ್ ಮಾಡಿ. ಗಾಟ್ ಇಟ್? ಫೈನ್. ಸೊ ಕಮಿಂಗ್ ಟು ದ ಟಾಪಿಕ್ಸ್. ದ ಟಾಪಿಕ್ ನಂಬರ್ 1. ಸೊ ಕ್ವಶನ್ ಹೇಳ್ತೀನಿ, ಫಸ್ಟ್ ಕೇಳಿ. ದ ಇನ್ಸೆಕ್ಟ್ಸ್ ಬಿಲಾಂಗ್ ಟು ವಿಚ್ ಕ್ಲಾಸ್? ಯಾವ ಕ್ಲಾಸ್ಗೆ ಇನ್ಸೆಕ್ಟ್ ಬಿಲಾಂಗ್ ಆಗುತ್ತೆ? ಎಸ್, ಆನ್ಸರ್ ಇನ್ ಕ್ವಶನ್ ಅಲ್ಲೇ ಆನ್ಸರ್ ಇದೆ, ಕ್ಲಾಸ್ ಇನ್ಸೆಕ್ಟಾ. ಫೈನ್. ಸಿ, ಇಲ್ಲಿ ಥೀಮ್ ನೋಡೋಣ ಬನ್ನಿ. ವಾಟ್ ಈಸ್ ದ ಥೀಮ್ ಹಿಯರ್? ವಾಟ್ ಈಸ್ ದ ಇಂಪಾರ್ಟೆಂಟ್ ಥೀಮ್ ಹಿಯರ್? ಎಸ್, ಯು ಶುಡ್ ನೋ ಅಬೌಟ್ ದ ಫೈಲಮ್. ಇನ್ಸೆಕ್ಟ್ಸ್ ಬಿಲಾಂಗ್ ಟು ವಿಚ್ ಫೈಲಮ್? ಲೈಕ್ ಆರ್ಥ್ರೋಪೋಡಾನ, ಇಲ್ಲ ಬೇರೆದ, ಲೈಕ್ ದೆನ್ ಕ್ಲಾಸ್, ದೆನ್ ವಾಟ್ ಆರ್ ದ families. You should know all of these things. This is the first theme. ಇದರಲ್ಲೇ ಸಬ್ ಥೀಮ್ ಏನಂತ ಬಂದ್ರೆ, you should know about 3 body parts: head, thorax and abdomen, right? Then how many pairs of in body alli how many pairs of legs are there, how many pairs of antenna are there, how many pairs of wings are there. ಸೊ ಇಲ್ಲಿ ನೀವು ಎಲ್ಲಾ ಇನ್ಸೆಕ್ಟ್ಸ್ ತಿಳ್ಕೋಬೇಕಾ? ನೋ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಆರ್ಡರ್ಸ್. ವಾಟ್ ಆರ್ ಇಂಪಾರ್ಟೆಂಟ್ ಆರ್ಡರ್ಸ್? ಪ್ಲೀಸ್ ನೋಟ್ ಇಟ್ ಡೌನ್. ಈ ಒಂದು ಆರ್ಡರ್ಸ್ಗೆ ನೀವು ತಿಳ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ಯಾಕಂದ್ರೆ ಈ ಒಂದು ಟಾಪಿಕ್ಸ್ ಇಂದ ಯು ವಿಲ್ ರಿಪೀಟ್, ದ ಕ್ವಶನ್ಸ್ ಆರ್ ರಿಪೀಟೆಡ್ ಎವ್ರಿ ಇಯರ್. ಓಕೆ, ಸೊ ಇಂಪಾರ್ಟೆಂಟ್ ಆರ್ ಲೆಪಿಡಾಪ್ಟೆರಾ ಇನ್ಸೆಕ್ಟ್ಸ್, ದೆನ್ ಕೋಲಿಯೋಪ್ಟೆರಾ, ದೆನ್ ಹೆಮಿಪ್ಟೆರಾ ಅಂಡ್ ಡಿಪ್ಟೆರಾ. ಸೊ ಈ 4 ನೀವು ಮಗಪ್ ಮಾಡಿ. ಇಫ್ ಬೇರೆದ್ ಬಂದ್ರೆ ಹೇಗೆ? ಸಿ, ಆ ಒಂದು ವಿಷಯದಲ್ಲಿ ಯು ಕ್ಯಾನ್ ಡೂ ಎಲಿಮಿನೇಷನ್ ಟ್ರಿಕ್ಸ್. ಫಸ್ಟ್ ನಿಮಗೆ ಗೊತ್ತಿರೋದನ್ನ ಎಲಿಮಿನೇಟ್ ಮಾಡಿ, ದೆನ್ ಯಾವ್ದು ಗೊತ್ತಿರಲ್ಲ ಅದು ಆನ್ಸರ್ ಆಗಿರುತ್ತೆ. ಐ ಥಿಂಕ್ ಯು ಹ್ಯಾವ್ ಪ್ರಾಕ್ಟೀಸ್ ಎನಫ್ ಇನ್ ಅವರ್ ಟೆಸ್ಟ್ ಸೀರೀಸ್ ಆಲ್ಸೋ. ಇನ್ವೆಸ್ಟ್ ಟೆಸ್ಟ್ ಸೀರೀಸ್ ಅಲ್ಲಿ ವಿ ಹ್ಯಾವ್ ಗಿವನ್ ದ ಟೆಕ್ನಿಕ್ಸ್ ಹೆಂಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿ. ಸೊ ಪ್ಲೀಸ್ ಫೋಕಸ್ ಆನ್ ದೀಸ್ ಆರ್ಡರ್ಸ್, ರೈಟ್? ದಿಸ್ ಈಸ್ ದ ಬೇಸಿಕ್. ಯು ಶುಡ್ ನೋ ಅಬೌಟ್ ಬೇಸಿಕ್ಸ್. ಆಕ್ಚುಲಿ ನೀವು ಬೇಸಿಕ್ಸ್ ಇಲ್ಲದೆ ನೀವು ಫೌಂಡೇಶನ್ ಬಿಲ್ಡ್ ಆಗಲ್ಲ. ಸೊ ಫೌಂಡೇಶನ್ ಬಿಲ್ಡ್ ಆಗೋದೇ ಬೇಸಿಕ್ಸ್ ಇಂದ. ಸೊ ಫಸ್ಟ್ ನೋ ಅಬೌಟ್ ದ ಬೇಸಿಕ್ಸ್ ಅಬೌಟ್ ಇನ್ಸೆಕ್ಟ್ಸ್, ರೈಟ್? ಫೈನ್. ಮೂವಿಂಗ್ ಟು ದ ಸೆಕೆಂಡ್ theme. The question here is mouth parts of honeybee is. honeybee alli mouth parts na enanta kariತೀವಿ? So mention in the comment section, or you take pen and paper then practice here. Okay, so plus pen and paper ತಗೋ, ಇಲ್ಲ ನೀವು comment section ಅಲ್ಲಿ mention ಮಾಡಿ, that's also fine. Or you take pen and paper then practice it like a mock test. Definitely it's going to be a good yield. I mean, it's going to be very helpful for your last minute preparation. ಇದೊಂಥರ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ತರ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ಬಿ ಆಕ್ಟಿವ್. ಸೊ ಸುಮ್ಮನೆ ಕೇಳ್ತಾ ಹೋಗ್ಬೇಡಿ, ಬಿ ಆಕ್ಟಿವ್ ಇನ್ ದ ಸೆಷನ್. ಅಂದ್ರೆ ನೀವು ಎಷ್ಟೇ ಎನರ್ಜಿ ಆಗ್ತಿದ್ರು, ನೀವು ಒಂದು ಟೈಮ್ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಈ ಟೈಮಲ್ಲಿ ಕೂಡ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಕೂಡ ನೀವು ಇಲ್ಲಿ ಬಂದು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ ಅಂತಂದ್ರೆ, ದಟ್ ಶುಡ್ ಬಿ ಯೂಸ್ಫುಲ್ ಟು ದ ಪ್ರಿಪರೇಷನ್. ಅದು ಯೂಸ್ಫುಲ್ ಆಗಿರ್ಬೇಕೇ ಹೊರತು ಯಾವುದೇ ರೀತಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಇರಬಾರ್ದು. ಸೊ ಆ ಒಂದು ರೀಸನ್ ಇಂದ ಬಿ ಆಕ್ಟಿವ್ ಇನ್ ದ ಪ್ರೊಸೆಸ್. Yes, options are piercing and sucking. Option B, chewing and lapping. Option C, sponging. Option D, chewing. So pause the video, just answer, try to answer that. Just brainstorm ಮಾಡಿ, that's more than enough. Okay? Yes, answer here is chewing and lapping type. So honeybees ಅಲ್ಲಿ mouth parts ಯಾವ type ಇರುತ್ತೆ. And ಇಲ್ಲಿ ನೀವೇ, I think you have understood the what is the theme here, that is ಮೌತ್ ಪಾರ್ಟ್ಸ್ ಆಫ್ ದ ಇನ್ಸೆಕ್ಟ್ಸ್. ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮಲ್ಲೂ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ವೆದರ್ ಇಟ್ ಈಸ್ PGCET ಎಕ್ಸಾಮ್, ಆರ್ JRF ಎಕ್ಸಾಮ್, ಆರ್ ಎನಿ ಸ್ಟೇಟ್ ಲೆವೆಲ್, ಇವನ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ ತಗೊಳ್ಳಿ, ಮೌತ್ ಪಾರ್ಟ್ಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಐಡೆಂಟಿಫೈ ವಿಚ್ ಮೌತ್ ಪಾರ್ಟ್ಸ್ ಬಿಲಾಂಗ್ ಟು ವಿತ್ ಇನ್ಸೆಕ್ಟ್ಸ್, ರೈಟ್? ಎಕ್ಸಾಂಪಲ್, ಚಿವಿಂಗ್ ಯಾವ್ದು ಬರುತ್ತೆ? ಗ್ರಾಸ್ ಹಪ್ಪರ್ ಅಂಡ್ ಕ್ಯಾಟರ್ಪಿಲ್ಲರ್, ರೈಟ್? ದೆನ್ ಪಿಯರ್ಸಿಂಗ್ ಅಂಡ್ ಸೆಕಿಂಗ್ ಟೈಪ್ ಮಸ್ಕಿಟೋಸ್ ಆಗಿರ್ಬೋದು. Then chewing and lapsing type, I already given the answer, honeybee ಆಗಿರ್ಬೋದು. So these are the important things actually. Mosquito, honeybee, grasshopper, caterpillar. ಇದರಿಂದ ನಿಮಗೆ ಕ್ವಶನ್ಸ್ ತುಂಬಾ ರಿಪೀಟ್ ಆಗಿದೆ. That's why I'm telling these are more important. Got it? Yes. Moving to the theme number 3. The theme direct ಆಗಿ ಫಸ್ಟ್ ಥೀಮ್ ಹೇಳ್ತಿದ್ದೀನಿ ಕೇಳಿ. Metamorphosis. How many of you know the term metamorphosis? What is the meaning of the metamorphosis? Right? So question, complete metamorphosis ಯಾವ ಒಂದು ಇನ್ಸೆಕ್ಟ್ ಅಲ್ಲಿ ಬರುತ್ತೆ?
Can you guess the answer? Yes, answer is butterfly. ಸೊ ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಕಂಟೆಂಟ್ ತಿಳಿಸೋದಕ್ಕಿಂತ ಐ ಆಮ್ ಫೋಕಸಿಂಗ್ ಏರ್ ಇಸ್ ಅ ಥೀಮ್. ಯಾವ ಥೀಮ್ ಮೇಲೆ ನಿಮಗೆ ಕ್ವಶನ್ಸ್ ಬರ್ಬೋದು ಅಂತ. ಫೈನ್, ಇಲ್ಲಿ ಥೀಮ್ ಬಂದು ನಿಮಗೆ ಎಸ್ ಮೆಟಾಮಾರ್ಫಸಿಸ್. ಯು ಶುಡ್ ನೋ ಅಬೌಟ್ ವಾಟ್ ಯು ಮೀನ್ ಬೈ ಟೈಪ್ಸ್. ಎ ಮೆಟಬೋಲಾ, ವಾಟ್ ಯು ಮೀನ್ ಬೈ ಎ ಮೆಟಬೋಲಾ? ವಾಟ್ ಯು ಮೀನ್ ಬೈ ಹೆಮಿ ಮೆಟಬೋಲಾ? ರೈಟ್. ವಾಟ್ ಯು ಮೀನ್ ಬೈ ಹೋಲೋ ಮೆಟಬೋಲಾ? ದೆನ್ ಈ ಒಂದು ಟೈಪ್ಸ್ ಅಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ಯೂಪೆ. ಸೊ ವಾಟ್ ಈಸ್ ದ ಟೈಪ್ ಆಫ್ ಪ್ಯೂಪೆ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ದ metamorphosis? Got it? So this is important. So go and study about what do you mean by ametabola, hemimetabola and holometabola and respective insects. Like example ಹೇಳೋದಾದ್ರೆ hemimetabola ಅಂತಂದ್ರೆ grasshoppers ಬರುತ್ತೆ, right? Then holometabola ಅಂತಂದ್ರೆ butterfly, bees ಇಂತವು ಬರುತ್ತೆ, right? You should know about these things. Got it? Fine. So moving to the fourth theme. ಇಲ್ಲಿ ನಿಮಗೆ ಸೊ ದೇರ್ ಆರ್ ಸ್ಟೂಡೆಂಟ್ಸ್ ವರ್ ಆಸ್ಕಿಂಗ್ ಡೌಟ್ ಅಬೌಟ್ ಸರ್, ಈ ಪೆಥಾಲಜಿಯಲ್ಲಿ ಇಷ್ಟೊಂದು ಇನ್ಸೆಕ್ಟ್ ಬರುತ್ತೆ, ಇಷ್ಟೊಂದು ಕ್ರಾಪ್ಸ್ ಬರುತ್ತೆ, ಯಾವ ಕ್ರಾಪ್ಸ್ ಅಲ್ಲಿ ಯಾವ ಇನ್ಸೆಕ್ಟ್ ಇಂಪಾರ್ಟೆಂಟ್ ಅಂತ ಕೇಳ್ತಿದ್ರು. ಯಾಕಂತಂದ್ರೆ ನೀವು ಆಲ್ಮೋಸ್ಟ್ 100+ ಕ್ರಾಪ್ಸ್ ಬರುತ್ತೆ, ಬಟ್ ಎಲ್ಲವೂ ಇಂಪಾರ್ಟೆಂಟಾ? ನೋ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ದೇರ್ ಆರ್ ಓನ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್. ಐಲ್ ಗಿವ್ ಯು ದ ಎಕ್ಸಾಂಪಲ್ ಆಫ್ ಇಂಪಾರ್ಟೆಂಟ್ ಕ್ರಾಪ್ಸ್. ಫಸ್ಟ್ ಡೆಫಿನೆಟ್ಲಿ ರೈಸ್. ಪ್ಯಾಡಿ ಕ್ರಾಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಅದರಲ್ಲಿ ಕೂಡ ನಿಮಗೆ ದೇರ್ ಗೋಯಿಂಗ್ ವೆರಿ ಸ್ಪೆಸಿಫಿಕ್. ಸರ್ ನಾವು ತುಂಬ ಡೆಪ್ತ್ ಹೋಗ್ಬೇಕಂತಂದ್ರೆ ಎಸ್, ಯು ನೀಡ್ ಟು ಗೋ ಡೆಪ್ತ್ ಇನ್ ಪ್ಯಾಡಿ ಫೀಲ್ಡ್. ಸೊ ಇಲ್ಲಿ ನೀವು ನೋಡ್ತಾ ಬನ್ನಿ ಯಾವ್ದಾವುದು. ಸೊ ಐಲ್ ಗಿವ್ ಇನ್ ಕ್ವಶನ್. ಡೆಡ್ ಹಾರ್ಟ್ ಸಿಂಟಮ್. ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ಡೆಡ್ ಹಾರ್ಟ್ ಸಿಂಟಮ್? ಡೆಡ್ ಹಾರ್ಟ್ ಸಿಂಟಮ್ ಯಾವ ಒಂದು ಇನ್ಸೆಕ್ಟ್ ಇಂದ ಬರುತ್ತೆ? ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಬ್ರೈನ್ ಸ್ಟಾರ್ಮ್ ಒನ್ಸ್. ಎಸ್, ದಿಸ್ ಈಸ್ ಸ್ಟೆಮ್ ಬೋರರ್, ರೈಟ್? ಫೈನ್. ಇಲ್ಲಿ ಥೀಮ್ಸ್ ನೋಡೋಣ ಬನ್ನಿ. ವಾಟ್ ಆರ್ ದ ಥೀಮ್ಸ್ ಹಿಯರ್? ಅಫ್ಕೋರ್ಸ್ ಸ್ಟೆಮ್ ಬೋರರ್ ನೋಡಬೇಕಾಗುತ್ತೆ ನೀವು ಯಾವುದರಲ್ಲಿ? ಪ್ಯಾಡಿಯಲ್ಲಿ. ದೆನ್ BPH, ವಿ ನೋ ಅಬೌಟ್ ದಟ್, ರೈಟ್? ನೀಲಪರ್ವತಲುಜನ್ಸ್. ದೆನ್ ಲೀಫ್ ಫೋಲ್ಡರ್ಸ್ ಆಗಿರ್ಬೋದು. ದೆನ್ ಗಾಲ್ ಮಿರ್ಚ್. ಎಸ್, ಯು ಶುಡ್ ನೋ ದ ಸೈಂಟಿಫಿಕ್ ನೇಮ್ ಆಲ್ಸೋ ಹಿಯರ್. ದೇರ್ ಆರ್ ಹೈ ಚಾನ್ಸಸ್ ಸೈಂಟಿಫಿಕ್ ನೇಮ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಯು ನೀಡ್ ಟು ನೋ ಅಬೌಟ್ ಸಿಂಪ್ಟಮ್ಸ್. ವಾಟ್ ಆರ್ ದ ಸಿಂಪ್ಟಮ್ಸ್ ದೇ ಆರ್ ಕಾಸಿಂಗ್? ಐ ಗಿವ್ ಎನ್ ಎಕ್ಸಾಂಪಲ್ ಹಿಯರ್. ಡೆಡ್ ಹಾರ್ಟ್ ಸಿಂಪ್ಟಮ್ ಅಂದ್ರೆ ಎಲ್ಲ ಓದಬೇಕಾಗಿಲ್ಲ. ಪೆಕ್ಯುಲರ್ಲಿ ವಿಲ್ ಗೆಟ್ ಅರೌಂಡ್ 10 to 12 ಸಿಂಪ್ಟಮ್ಸ್, ಪೆಕ್ಯುಲರ್ ಸಿಂಪ್ಟಮ್ಸ್ ಬರುತ್ತೆ. ಯು ಜಸ್ಟ್ ಟ್ರೈ ಟು ಮಗ್ ಇಟ್ ಅಪ್ ದೋಸ್ ಥಿಂಗ್ಸ್. ಸೊ ಇಷ್ಟೇ ನೀವು ಪ್ಯಾಡಿಯಲ್ಲಿ ನೋಡ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಎನಫ್. ಗಾಟ್ ಇಟ್? ನೆಕ್ಸ್ಟ್ ಕ್ರಾಪ್ ಬಂದು ನಿಮಗೆ ಕಾಟನ್. ಕಾಟನ್ ಈಸ್ ಅ ಇಂಪಾರ್ಟೆಂಟ್ ಆಕ್ಚುಲಿ. ಸಿ, ಇದು ಯಾಕೆ ಹೇಳ್ತಿದ್ದೀನಿ ಕ್ರಾಪ್ಸ್ ಅಂತಂದ್ರೆ ಕರ್ನಾಟಕದಲ್ಲಿ ಮೇಜರ್ ಆಗಿ ಬೆಳಿತೀವಲ್ಲ, ಆ ಕ್ರಾಪ್ಸ್ ಇಂದ ನಿಮಗೆ ಮೆಜಾರಿಟಿ ಬರುತ್ತೆ. ಲೈಕ್ ರೈಸ್ ಒಂದು ಹೇಳಿದೆ, ಸೆಕೆಂಡ್ ಒನ್ ಕಾಟನ್. ಸೊ ಕಾಟನ್ ಅಲ್ಲೂ ಅಷ್ಟೇ. ಬೋಲ್ ವಾಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ರೈಟ್. ದೆನ್ GM ಕ್ರಾಪ್ಸ್ ಇದಾವೆ ಕಾಟನ್ ಅಲ್ಲಿ, ರೈಟ್? ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಎಂಟಮಾಲಜಿ ಅಲ್ವಾ? ಸೊ ವಿಲ್ ಕೀಪ್ ದ ವಿಡಿಯೋ ಫಾರ್ ಎಂಟಮಾಲಜಿ ಓನ್ಲಿ. ಸೊ ಇಲ್ಲಿ ಬೋಲ್ವಾಮ್ ಆಗಿರ್ಬೋದು. ದೆನ್ ಸ್ಪಾಟೆಡ್ ಬೋಲ್ವಾಮ್. ದೆನ್ ವಾಟ್ ಎಲ್ಸ್? ವೈಟ್ ಫ್ಲೈಸ್ ಆಗಿರ್ಬೋದು. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ವೈಟ್ ಫ್ಲೈ? ಐ ಹ್ಯಾವ್ ಗಿವೆನ್ ದ ಸ್ಟಾರ್ಟಿಂಗ್ ಲೆಟರ್. ಜಸ್ಟ್ ಟ್ರೈ ಟು ರಿಕಾಲ್ ದ ಆನ್ಸರ್. ಎಸ್, ಬೆಮಿಸಿಯಾ ಟಬಾಸಿ ವೈಟ್ ಫ್ಲೈ ಆಗಿರ್ಬೋದು. ದೆನ್ ಏಪಿಡ್ಸು, ಜಾಸಿಡ್ಸು, ದೇರ್ ಆರ್ ಇಂಪಾರ್ಟೆಂಟ್ ಇನ್ ಕಾಟನ್. ಗಾಟ್ ಇಟ್? ಆನ್ ವಾಟ್ ಈಸ್ ದ ಸಿಂಪ್ಟಮ್ಸ್ ದೇ ವಿಲ್ ಕಾಸ್. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ಫೈನ್. ನೆಕ್ಸ್ಟ್ ಥೀಮ್ ನಂಬರ್ 6, ಪಲ್ಸಸ್. ಪಲ್ಸಸ್ ಅಲ್ಲಿ ಯಾವುದು ನೋಡ್ಕೋಬೇಕು? ಸಿ, ಪಲ್ಸಸ್ ಅಂತಂದು ಬಂದ್ರೆ ಗ್ರೈನ್ ಇಸ್ ದ ಎಕನಾಮಿಕ್ ಪಾರ್ಟ್, ರೈಟಾ? ಸೊ ಯಾವ ಇನ್ಸೆಕ್ಟ್ ನಿಮಗೆ ಗ್ರೈನ್ಗೆ ಅಟ್ಯಾಕ್ ಆಗುತ್ತಲ್ಲ ಆ ಒಂದು ಇನ್ಸೆಕ್ಟ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ಪಾಡ್ ಬೋರರ್, ಅಫ್ಕೋರ್ಸ್ ವೆರಿ ಫೇಮಸ್ ಒನ್, ಹೆಲಿಕೋಬಾ ಆರ್ಮಿಜೆರಾ, ರೈಟ್? ದೆನ್ ಪಾಡ್ ಬಗ್, ರೈಟ್? ದೆನ್ ಸ್ಟೋರೇಜ್ ಪೆಸ್ಟ್. ಸಿ, ಸ್ಟೋರೇಜ್ ಪೆಸ್ಟ್ ಅನ್ನೋದು ಸಪ್ರೇಟ್ ಥೀಮೇ ಇದೆ. ಐ ಎಕ್ಸ್ಪ್ಲೇನ್ ಯು ದಟ್ ಆಲ್ಸೋ. ಬಟ್ ಪಲ್ಸಸ್ ಅಂತ ಬಂದ್ರೆ ಎಕನಾಮಿಕ್ ಪಾರ್ಟ್ ಯಾವ್ದು ಹೇಳಿ? ಗ್ರೈನು. ಸೊ ಹಾಗಾಗಿ ಮೇಜರ್ಲಿ ದೇ ಆರ್ ಫೋಕಸಿಂಗ್ ಆನ್ ಗ್ರೈನ್ ರಿಲೇಟೆಡ್ ಯಾವುದು ಇನ್ಸೆಕ್ಟ್ ಪೆಸ್ಟ್. ಗಾಟ್ ಇಟ್? ದಿಸ್ ಈಸ್ ಆಲ್ ಅಬೌಟ್ ಯಾವುದು? ಥೀಮ್ ನಂಬರ್ 6. ದೆನ್ ಥೀಮ್ ನಂಬರ್ 7. ಸರ್ ವಾಟ್ ಅಬೌಟ್ ಆಯಿಲ್ ಸೀಡ್ಸ್? ಎಸ್, ಆಯಿಲ್ ಸೀಡ್ಸ್ ಅಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ. ಇಲ್ಲಿ ಯಾವ ತರ ಅಂತಂದ್ರೆ, ಸಿ, ಐಲ್ ಗಿವ್ ಯು ಅ ಕ್ವಶನ್ ಹಿಯರ್. ಕ್ವಶನ್ ಬಂದು ಲೀಫ್ ಮೈನರ್
ಕಾಮನ್ ಇನ್ ವಿಚ್ ಕ್ರಾಪ್? ಯಾವ ಕ್ರಾಪ್ ಅಲ್ಲಿ ಲೀಫ್ ಮೈನರ್ ಕಾಮನ್ ಇರುತ್ತೆ? ಸೊ ಬ್ರೈನ್ ಸ್ಟಾರ್ಮ್ ಮಾಡಿ ಯಾವ ಸೊ ಅಂಡ್ ಹಿಂಟ್ ಕೂಡ ಇಲ್ಲಿ ಕೊಡ್ತಿದ್ದೀನಿ. ಇಟ್ ಈಸ್ ಅ ಆಯಿಲ್ ಸೀಡ್ ಕ್ರಾಪ್. ಎಸ್, ಐ ಥಿಂಕ್ ಮೆನಿ ಆಫ್ ಯು ಗೆಸ್ಡ್ ದ ಆನ್ಸರ್. ದಟ್ ಈಸ್ ಗ್ರೌಂಡ್ ನಟ್. ರೈಟ್, ಗ್ರೌಂಡ್ ನಟ್ ಅಲ್ಲಿ ನಿಮಗೆ ಲೀಫ್ ಮೈನರ್ ಡಿಸೀಸ್ ಫೇಮಸ್ ಇದೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೇಕಾಗಿರೋದು ಯಾವ್ದಾದ್ರು ಒಂದು ಗ್ರೌಂಡ್ ನಟ್ ಲೀಫ್ ಮೈನರ್. ಎಸ್. ದೆನ್ ಸೆಕೆಂಡ್ ಒನ್ ಸನ್ಫ್ಲವರ್ ಹೆಡ್ ಬೋರರ್. ಸೇಮ್ ಇಲ್ಲೂ ಕೂಡ ಅದೇ ಹೆಲಿಕೋವರ್ಪ ಅರ್ಮಾಜೆರಾ. ದೆನ್ ಮಸ್ಟರ್ಡ್ ಅಲ್ಲಿ ಏಪಿಡ್ಸ್ ಕಾಮನ್ ಇರುತ್ತೆ. ದೆನ್ ಫೋರ್ತ್ ಒನ್ ಕ್ಯಾಸ್ಟರ್ ಅಲ್ಲಿ ಸೆಮಿ ಲೂಪರ್ಸ್. ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ನೀವು ಎಲ್ಲ ಆಯಿಲ್ ಸೀಡ್ಸ್ ಓದ್ಬೇಕಾ? ನೋ, ಓನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್. ಗ್ರೌಂಡ್ ನಟ್, ಸನ್ಫ್ಲವರ್, ಮಸ್ಟರ್ಡ್, ಕ್ಯಾಸ್ಟರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆಯಿಲ್ ಸೀಡ್ಸ್. ಸೊ ಅಷ್ಟು ನೋಡ್ಕೊಳ್ಳಿ. ಫೈನ್. ಮೂವಿಂಗ್ ಟು ದ ಟಾಪಿಕ್ ನಂಬರ್ 8. ಇಂಪಾರ್ಟೆಂಟ್ ಕ್ರಾಪ್ ಶುಗರ್ ಕೇನ್. ಮಂಡ್ಯ ಆಗಿರ್ಬೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು. ರೈಟ್, ಶುಗರ್ ಕೇನ್ ಇಸ್ ಅ ಮೇಜರ್ ಕ್ರಾಪ್. ರೈಟ್, ಇದರಲ್ಲಿ ನೀವು ನೋಡ್ಬೇಕಾಗಿರೋದು ಏನು? ದೇರ್ ಆರ್ ನ್ಯೂಮರಸ್ ಇನ್ಸೆಕ್ಟ್ ಪೆಸ್ಟ್ ವಿಚ್ ಅಟ್ಯಾಕಿಂಗ್ ದ ಶುಗರ್ ಕೇನ್. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕಾಗಿರೋದು ಅರ್ಲಿ ಶೂಟ್ ಬೋರರ್. ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಥಿಂಗ್ಸ್. ಇದು ಎಕ್ಸಾಮಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಪ್ಲೀಸ್ ಹ್ಯಾವ್ ಎ ನೋಟ್. ಓಕೆ, ಅರ್ಲಿ ಶೂಟ್ ಬೋರರ್ ಚಿಲೋ ಇನ್ಫೆಸ್ಕ್ಯುಲಸ್. ರೈಟ್. ದೆನ್ ಟಾಪ್ ಶೂಟ್ ಬೋರರ್ ಆಗಿರ್ಬೋದು. ದೆನ್ ಲೀಫ್ ಹಾಪರ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೈರಿಲ್ಲಾ ಆರ್ ಪಿರಿಲ್ಲಾ ಸ್ಪೀಸೀಸ್. ದೆನ್ ರೂಟ್ ಬೋರರ್ಸ್. ರೈಟ್, ದೇ ಆರ್ ಇಂಪಾರ್ಟೆಂಟ್ ಫಾರ್ ದ ಶುಗರ್ ಕೇನ್. ರೈಟ್, ಫೈನ್. ಇಲ್ಲಿ ನೋಡಿ, ನಾವು ಹೇಳ್ತಿರೋದು ಓನ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್. ವೈ ಆಮ್ ಸೆಲೆಕ್ಟಿಂಗ್ ಓನ್ಲಿ ದೀಸ್ ಕ್ರಾಪ್ಸ್ ಇನ್ ದ ಸೆನ್ಸ್ ದೇ ಆರ್ ದ ಕ್ರಾಪ್ಸ್ ಮೇಜರ್ಲಿ ಗ್ರೋನ್ ಇನ್ ಕರ್ನಾಟಕ ರೀಜನ್. ಕರ್ನಾಟಕದಲ್ಲಿ ಯಾವ ಬೆಳೀತಾರೆ ನೋಡಿ ಆ ಕ್ರಾಪ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅಂದ್ರೆ ಎಲ್ಲ ಕ್ರಾಪ್ಸ್ ಅಲ್ಲ, ಮೇಜರ್ ಆಗಿ. ಗಾಟ್ ಇಟ್? ಮೂವಿಂಗ್ ಟು ದಿ ಥೀಮ್ ನಂಬರ್ 9, ದಟ್ ಈಸ್ HRT, ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ. ಸೊ ವಿ ನೋ ದಟ್ ವಿಚ್ ಆರ್ ದ ಮೇಜರ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಜಸ್ಟ್ ಕರ್ನಾಟಕದಲ್ಲಿ. ಆಫ್ ಕೋರ್ಸ್ ಮ್ಯಾಂಗೋ, ವಿ ನೋ ದಟ್. ರೈಟ್. ದೆನ್ ಬನಾನಾ. ರೈಟ್. ದೆನ್ ಯು ಮೇ ಗೋ ವಿತ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಲ್ವಾ, ಮೇ ಬಿ ಯು ಫ್ರೂಟ್ ಕ್ರಾಪ್ಸ್, ಮ್ಯಾಂಗೋ, ಬನಾನಾ, ಗ್ರೇಪ್ಸ್. ಆಕ್ಚುಲಿ ಗ್ರೇಪ್ಸ್ ಪೆಥಾಲಜಿಯಲ್ಲಿ ಇಂಪಾರ್ಟೆಂಟ್. ಇನ್ಸೆಕ್ಟ್ಸ್ ಅಲ್ಲಿ ಮ್ಯಾಂಗೋ, ಬನಾನಾ, ಅಂಡ್ ಯು ಕ್ಯಾನ್ ಗೋ ಫಾರ್ ಐ ಥಿಂಕ್ ಫ್ರೂಟ್ ಕ್ರಾಪ್ಸ್ ಇದು ನೋಡ್ಕೊಳ್ಳಿ. ದೆನ್ ವೆಜಿಟೇಬಲ್ಸ್ ಅಂತ ಬಂದ್ರೆ ವಿಲ್ ಗೋ ವಿತ್ ಬ್ರಿಂಜಾಲ್, ಟೊಮ್ಯಾಟೊ. ರೈಟ್. ಸೊ ಇದು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬರುವಂಥದ್ದು ವೆರಿ ಎಕ್ಸಾಂಪಲ್ ಬಂದು ಅಫ್ಕೋರ್ಸ್ ಮ್ಯಾಂಗೋ ಹಾಪರ್ಸ್ ಬರುತ್ತೆ. ಇಂಪಾರ್ಟೆಂಟ್. ಮ್ಯಾಂಗೋ ಹಾಪರ್. ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಮ್ಯಾಂಗೋ ಹಾಪರ್? ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಆರ್ ಯು ಜಸ್ಟ್ ಬ್ರೈನ್ ಸ್ಟಾರ್ಮ್ ಒನ್ಸ್. ಜಸ್ಟ್ ದಿಸ್ ಈಸ್ ಯುವರ್ ಹೋಮ್ ವರ್ಕ್. ಜಸ್ಟ್ ಗೂಗಲ್ ಮಾಡಿ ಒಂದ್ಸರಿ. ಸೊ ಬರೀ ಪ್ಯಾಸಿವ್ ಮಾಡಬೇಡಿ, ಬಿ ಆಕ್ಟಿವ್. ವಿಡಿಯೋ ಪಾಸ್ ಮಾಡಿ ಗೋ ಅಂಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಹಾಪರ್. ದೆನ್ ಫ್ರೂಟ್ ಫ್ಲೈಸ್ ಆಗಿರ್ಬೋದು. ರೈಟ್. ಫ್ರೂಟ್ ಕ್ರಾಪ್ಸ್ ಅಂದ್ರೆ ಡೆಫಿನೆಟ್ಲಿ ಮೇಜರ್ ಇನ್ಸೆಕ್ಟ್ ಪೆಸ್ಟ್ ಯಾವುದು? ಫ್ಲೈಸ್, ಫ್ರೂಟ್ ಫ್ಲೈಸ್. ರೈಟ್. ದೆನ್ ವಿ ವಿಲ್ಸ್. ದೆನ್ ವಾಟ್ ಯು ಕ್ಯಾನ್ ಕಾಲ್ಡ್ ವೆಜಿಟೇಬಲ್ಸ್ ಅಂತ ಬಂದ್ರೆ ಶೂಟು ಮತ್ತೆ ಫ್ರೂಟು ಬೋರರ್ಸ್ ಬರುತ್ತೆ ನೋಡಿ ವೆಜಿಟೇಬಲ್ಸ್ ಅಲ್ಲಿ. ಯು ಟೇಕ್ ಎನಿ ವೆಜಿಟೇಬಲ್ ಲೈಕ್ ಭಿಂಡಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಅವೆಲ್ಲ ಇವನ್ ಹೋಲ್ಸ್ ಬಿದ್ದಿರುತ್ತೆ. ವಿಚ್ ಈಸ್ ದ ಇನ್ಸೆಕ್ಟ್ ಪೆಸ್ಟ್ ವಿಚ್ ಕಾಸಿಂಗ್ ದಟ್ ಡಿಸೀಸ್, ಐ ಮೀನ್ ದಟ್ ಸಿಂಪ್ಟಮ್. ಸೊ ಹಾರ್ಟಿಕಲ್ಚರಲ್ಲಿ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಗಾಟ್ ಇಟ್? ಓಕೆ. ಸೊ ನೆಕ್ಸ್ಟ್ ಬನ್ನಿ. ಇಲ್ಲಿವರೆಗೂ ನೀವು ಕ್ರಾಪ್ಸ್ ನೋಡಿದ್ರಿ, ಯಾವ್ಯಾವ ಕ್ರಾಪ್ಸ್ ಕವರ್ ಮಾಡ್ಕೋಬೇಕಂತ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್. ಸೊ ವೆರಿ ಇಂಪಾರ್ಟೆಂಟ್ ಥೀಮ್ ನಂಬರ್ 10, ದಟ್ ಈಸ್ ವೆಕ್ಟಾರ್ಸ್. ವೆಕ್ಟಾರ್ಸ್ ವಿತ್ ರಿಲೇಟೆಡ್ ಟು ಪ್ಲಾಂಟ್ ಡಿಸೀಸ್. ಯಾವ ಡಿಸೀಸ್ಗೆ ಯಾವುದು ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ? ಡೆಫಿನೆಟ್ಲಿ 1 or 2 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಫ್ರಮ್ ಹಿಯರ್ ವೆಕ್ಟಾರ್ಸ್ ಇಂದ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯು ಕನ್ಸಿಡರ್ 4 ಥಿಂಗ್ಸ್. ಜಸ್ಟ್ ಈ 4ನ ನೀವು ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಆನ್ ದೀಸ್ ಥಿಂಗ್ಸ್. ಒಂದು, ಎಸ್, ಏಪಿಡ್ಸ್. Of course they will transmit the viruses, right? Then white flies, then leaf hoppers, then thrips. So make a list of things. So ನೀವು ಚೆಕ್ ಮಾಡಿ, even invoice notes ಅಲ್ಲೂ ಕೊಟ್ಟಿದ್ದೀವಿ. ಓಕೆ, ವೆಕ್ಟರ್ಸ್ ಬಗ್ಗೆ. ಅಂಡ್ ಇಫ್ ಯು ಹ್ಯಾವ್ ಯುವರ್ ನೇಮ್ರಾಸ್ ಸುಂದರ್, ದಟ್ಸ್ ಆಲ್ಸೋ ಫೈನ್. TNU ನೋಟ್ಸ್ ಆಗಿರ್ಬೋದು, ICAR ನೋಟ್ಸ್ ಆಗಿರ್ಬೋದು, ಯಾವುದಾದ್ರೂ ಓಕೆ. ಜಸ್ಟ್ ಗೋ ಅಂಡ್ ಸ್ಟಡಿ ಅಬೌಟ್ ವಾಟ್ ಆರ್ ದ ವೆಕ್ಟರ್ಸ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಡಿಸೀಸ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ವೆಕ್ಟರ್ಸ್. ಜಸ್ಟ್ ಗೋ ಅಂಡ್ ಸ್ಟಡಿ ಅಬೌಟ್ ದಮ್. Okay. So question here is yellow mosaic virus of mung bean.
ಮೂಂಗ್ ಬೀನ್ ಎಲ್ಲೋ ಮೈಸೈಕೋರಿಸ್ ಇದೆಯಾ, ಟ್ರಾನ್ಸ್ಮಿಟೆಡ್ ಬೈ ವಿಚ್ ವೆಕ್ಟರ್? ಜಸ್ಟ್ ಟ್ರೈ ಟು ಗ್ಲಾನ್ಸ್ ದ ಆನ್ಸರ್. ಆನ್ಸರು ಈ 4ರಲ್ಲೇ ಒಂದಿದೆ. ದೀಸ್ ಆರ್ ದ ಆಪ್ಷನ್ಸ್: ಎ ಏಪಿಡ್ಸ್, ಬಿ ವೈಟ್ ಫ್ಲೈ, ಸಿ ಹಾಪರ್ಸ್, ಡಿ ಥ್ರಿಪ್ಸ್. ಜಸ್ಟ್ ಪಾಸ್ ದ ವಿಡಿಯೋ and try to find out the answer. Yes, answer is white fly. Got it? So vectors ಅನ್ನೋದು very important thing. Next, moving to the theme number 11. So ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು, first I'll give you a question. What is the question? Capra beetle. Capra beetle is a simple question. Option A, B, C, D. Option A ಅಲ್ಲಿ primary pest, option B secondary pest, option 3 minor pest, option D predator. So guess the answer. Capra beetle. Yes, answer is primary beetle. So be active in the session. So ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ, ದಟ್ಸ್ ವೇರ್ ಯು ಗೋಯಿಂಗ್ ಟು ಲರ್ನ್ ಥಿಂಗ್ಸ್. ಸುಮ್ಮನೆ ನೀವು ಯೂಟ್ಯೂಬಲ್ಲಿ ಓಪನ್ ಮಾಡಿದ್ರೆ ತುಂಬ ವೀಡಿಯೋಸ್ ಬರುತ್ತೆ, ಓಕೆ, ಬಟ್ ಸುಮ್ಮನೆ ನೀವು ಪ್ಯಾಸಿವ್ ಲರ್ನಿಂಗ್ ಮಾಡ್ತಿದ್ದೀರಿ ಅಂತಂದರೆ ಇಟ್ ವಾಂಟ್ ಸ್ಟೇ ಫಾರ್ ಲಾಂಗರ್ ಟೈಮ್. ಓಕೆ, ಸೊ ಎಕ್ಸಾಮ್ವರೆಗೂ ನೆನ್ಪಿಡ್ಬೇಕಂದ್ರೆ ಯು ಶುಡ್ ಬಿ ಆಕ್ಟಿವ್ ಎನಫ್ ಟು ಪಾರ್ಟಿಸಿಪೇಟ್ ಇನ್ ಎ ಸೆಷನ್. ಗಾಟ್ ಇಟ್? ಫೈನ್. ಸೊ ಆನ್ಸರ್ ಈಸ್ ಪ್ರೈಮರಿ ಪೆಸ್ಟ್. ಎಸ್, ಇಲ್ಲಿ ನಿಮಗೆ ಥೀಮ್, ಐ ಥಿಂಕ್ ಯು ಹ್ಯಾವ್ ಗೆಸ್ಟೆಡ್ ವಾಟ್ ಈಸ್ ದ ಥೀಮ್ ಹಿಯರ್. ಎಸ್, ದಟ್ ಈಸ್ ಸ್ಟೋರೇಜ್ ಗ್ರೈನ್ ಪೆಸ್ಟ್ಸ್. ಸ್ಟೋರೇಜ್ ಗ್ರೈನ್ ಪೆಸ್ಟ್ ಇಸ್ ದ ಥೀಮ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವ ಸರ್? ಎಸ್, ಆಲ್ಮೋಸ್ಟ್ ನಿಮ್ಗೆ ಒಂದು 7 to 8 ಇಂಪಾರ್ಟೆಂಟ್ ಇರುತ್ತೆ. ಸೊ ಜಸ್ಟ್ ರೆಫರ್ ನೀಮ್ರಾಸ್ ಆಗಿರ್ಬೋದು, ಇಲ್ಲ ನಮ್ಮ ಇನ್ವೈಸ್ ನೋಟ್ಸ್ ಆದರೂ ನೋಡಿ. ವಿ ಹ್ಯಾವ್ ಗಿವೆನ್ ಅ ವೆರಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಅದರಲ್ಲಿ 7 to 8 ಅಷ್ಟೇ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ರೈಸ್ ವೀವಿಲ್. ಎಸ್, ರೈಸ್ ವೀವಿಲ್, ಸಿಟೋಫಿಲಸ್ ವೈರೈಸೆ. ದೆನ್ ಪಲ್ಸ್ ಬೀಟಲ್, ಕೊಲೆಸೋಬ್ರೂಚಸ್ ಕ್ಯಾನನ್ಸಿಸ್. ಸೈಂಟಿಫಿಕ್ ನೇಮ್ ಕೂಡ ಇಂಪಾರ್ಟೆಂಟ್ ಇಲ್ಲ ಆ್ಯಕ್ಚುಲಿ ನಿಮಗೆ. ಓಕೆ, ದೆನ್ ಥರ್ಡ್ ಒನ್ ಕಪ್ರಾ ಬೀಟಲ್. ಎಸ್, ಫೋರ್ತ್ ಒನ್ ಆಂಗುಮೈಸ್ ಗ್ರೈನ್ ಮಾತ್. ಸೊ ದೀಸ್ ಆರ್ ದ important storage grain pests. Got it?